ನಮಸ್ಕಾರ ವೀಕ್ಷಕರೇ, ಹಾಡಿನಲ್ಲಿ ಗೂಢಾರ್ಥ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ದಿನ ನಾವು ಮಾತಾಡೋದು ಉಪೇಂದ್ರ ಅವರ ಚಿತ್ರಗಳು ಹಾಗೂ ಧಾರ್ಮಿಕತೆ. ತಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಿಸಿದರೆ ಸ್ವೀಡನ್ನಿನ ಇಂಗುಮರದ ಬರಗಮನ ಅವರಿರ್ಬೋದು, ಅಮೆರಿಕದ ಮಾರ್ತಾಂಡ ಸಕಾರಶೇಷ ಅವರಿರ್ಬೋದು. ಅವರ ಚಿತ್ರಗಳಲ್ಲಿ ತಾವು ಹೇಗೆ ಕ್ರೈಸ್ತ ಧರ್ಮದ ಕುರುಹುಗಳನ್ನು ಕಾಣ್ಬೋದು, ಅದೇ ರೀತಿಯಲ್ಲಿ ಉಪೇಂದ್ರ ಅವರು ಹಿಂದೂ ಧರ್ಮದ ತತ್ವಗಳನ್ನು ತಮ್ಮ ಚಿತ್ರಗಳ ಮೂಲಕ ಸಾರಿದರೆ ಅನ್ನೋ ವಿಷಯನ ಹೇಳಬೇಕಿವತ್ತು. ಅವರ ಇತ್ತೀಚಿನ ಒಂದು ಹಾಡನ್ನೇ ಗಮನಿಸಿ, ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಐ ಲೈಕ್ ಎ ಡಾವ್ 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 ಡರ ಡಾವ್. ಈ ಹಾಡನ್ನು ಬಹಳಷ್ಟು ವಿಮರ್ಶಕರು ಭಾಳ ಕಳಪೆ ಮಟ್ಟದ್ದು ಅಂತ ಮೂಗು ಮುರಿಯೋ ಸಂಪ್ರದಾಯ ಇದೆ. ಆದರೆ ಇದನ್ನು ಗಾಢವಾಗಿ ಗಮನಿಸಿದ್ರೆ ಗೊತ್ತಾಗ್ತಕ್ಕಂತಹ ವಿಚಾರ ಏನಪ್ಪ ಅಂದರೆ, ಬಹಳ ಪದೇ ಪದೇ ಉಚ್ಚಾರ ಆಗ್ತಕ್ಕಂತಹ ಪದ ಪಟ್ಟೆ. ನೀವು ಗಮನಿಸಿದ್ರೆ ಉಪೇಂದ್ರ ಅವರು ಮಂಗಳೂರಿನ ಕಡೆಯ ಸ್ಮಾರ್ತ ಬ್ರಾಹ್ಮಣ ಕುಟುಂಬದಿಂದ ಬಂದಿರೋ ವ್ಯಕ್ತಿ. ಅವರಿಗೆ ಇದರ ಪ್ರಭಾವ ಎಷ್ಟು ಮಟ್ಟಿಗಿದೆ ಅಂದರೆ ಪಟ್ಟೆ ಪಟ್ಟೆ ಅಂತ ಹೇಳ್ತಾರೆ. ಆದರೆ ಅದು ಇಲ್ಲಿಗೆ ನಿಲ್ಲಲ್ಲ. ಅವರು ಸಿಕ್ಕಾಪಟ್ಟೆ ಅಂದರೆ ತಂದೆ ತಾಯಿರಿಂದ ಸಿಕ್ಕಿರ್ತಕ್ಕಂತಹ ಬಳುವಳಿಯಾಗಿ ಬಂದಿರತಕ್ಕಂತಹ ಪಟ್ಟೆ ಅಂತ. ಆಮೇಲೆ ಅವ್ರದನ್ನು ಇಷ್ಟಪಡ್ತಾರೆ, ಅಂದರೆ ಮೈಗೂಡಿಸ್ಕೊಂಡು ಅಳವಡಿಸ್ಕೋತಾರೆ, ಅದಕ್ಕೋಸ್ಕರ ಇಷ್ಟಪಟ್ಟೆ. ಆಮೇಲೆ ಐ ಲೈಕ್ ಇಟ್ ಅಂದರೆ ಶಿವನ ಮೂರನೇ ಕಣ್ಣನ್ನು ಇದು ಹೇಳುತ್ತೆ ನಮಗೆ. ಅದು ಹೇಗಪ್ಪ ಅಂದರೆ ಮುಂದೆ ಬರೋ ಆ ಸಂಗೀತವನ್ನು ಗಮನಿಸಬೇಕು. ಡಾವ್ 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 ಡರ ಡಾವ್ ಡರ ಡಾವ್. ಇದು ಆ ಡಮರುಗ ಮತ್ತು ತಾಂಡವ ನೃತ್ಯದ ಒಂದು ಸಂಕೇತ. ಹೀಗೆ ನೀವು ನೋಡ್ತಾ ಹೋದರೆ ಉಪೇಂದ್ರ ಅವರ ಇಡೀ ಕರಿಯರ್ ಏನಿದೆ ಅದರಲ್ಲಿ ಹಿಂದೂ ಧರ್ಮವನ್ನು ಅವರು ಬೇಕಾದಷ್ಟು ರೀತಿಯಲ್ಲಿ ಸಾರ್ತಾ ಬಂದಿದ್ದಾರೆ. ಅವರ ಸ್ವಸ್ತಿಕ್ ಇರ್ಬೋದು, ಅಥವಾ ನೀವು ಸೂಪರ್ ಅಂದರೆ ಯೋಗ ಮುದ್ರೆ, ಹೀಗೆ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹಿಂದೆ ವೇದಗಳಿದ್ವು, ವೇದಗಳಿಂದ ಉಪನಿಷತ್ ಬಂತು, ಅದರಿಂದ ಇನ್ನು ಸಿಂಪಲ್ ವಾರ್ ಟೈಮ್ ಫಿಲಾಸಫಿ ಅಂತ ಭಗವದ್ಗೀತೆ ಬಂತು. ಶಂಕರಾಚಾರ್ಯರು ಅದನ್ನು ಸಿಂಪ್ಲಿಫೈ ಮಾಡಿ ಅಹಂ ಬ್ರಹ್ಮಾಸ್ಮಿ ಅಂತ ಅದ್ವೈತವನ್ನು ಹೇಳಿದರು. ಉಪೇಂದ್ರ ಅವರು ಇನ್ನೂ ಒಂದೇ ಪದದಲ್ಲಿ ಉಪೇಂದ್ರ ಅಂತ ಹೇಳಿದರು. ಅಂದರೆ ತನ್ನ ಹೆಸರಿನ ವ್ಯಕ್ತಿ ತಾನೇ ಇಟ್ಕೊಂಡು ನಾನೇ ಬ್ರಹ್ಮ ಅಂತಕ್ಕಂಥದ್ದನ್ನ ಒಂದು ತತ್ವವನ್ನು ಹೇಳಕ್ಕೆ ಹೊರಟರು. ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಹೋದೆ. ಅವ್ರು ಇನ್ನೊಂದು ಚಿತ್ರ ತೆಗೆದ್ರು, ನಾನು ನಾನೇ ಅಂತ. ಅದು ಅಹಂ ಬ್ರಹ್ಮಾಸ್ಮಿಯ ಕನ್ನಡ ಅವತರಣಿಕೆ ಅಂತ ಆಗಬಹುದು. ಹಾಗೆ ಎ ಅಂತ ತೆಗೆದ್ರು. ಏನಂದ್ರೇನು ಒಂದು, ಅಂದರೆ ಎರಡನೇದಿಲ್ಲ, ಅದ್ವೈತ ಅಂತಕ್ಕಂತಹ ಒಂದು ತತ್ವ. ಆಮೇಲೆ ಅವರ ಚಿತ್ರಗಳಲ್ಲಿ ನೀವು ನೋಡ್ತಾ ಹೋದರೆ ನಿಮಗೆ ಅವ್ರಿಗೆ ಶಂಕರನ ಮೇಲೆ ಬಹಳ ಪ್ರೀತಿ ಅಂತ ಹೇಳ್ಬೋದು. ಅವರು ಚಿತ್ರಗಳಲ್ಲಿ ಈಶ್ವರನ ಒಂದು ಪ್ರೀತಿಗೋಸ್ಕರ ಅವರು ಗೋಕರ್ಣ ಅಂತ ಚಿತ್ರವನ್ನು ತೆಗಿತಾರೆ. ಆಮೇಲೆ ಪಾರ್ವತಿಗೋಸ್ಕರ ಅಂತ ಗೌರಮ್ಮ ಅಂತ ತೆಗಿತಾರೆ. ಪಾರ್ವತಿ ತೆಗೆದ್ಮೇಲೆ ಗಂಗೆಗೆ ತೆಗೆದೇ ಇರೋಕ್ಕಾಗಲ್ಲ. ಆದರೆ ಗಂಗೆ ಅನ್ನೋ ಹೆಸರು ಏನೋ ಅಷ್ಟಾಗಿ ಸರಿ ಹೋಗಲ್ಲ ಆಗಿನ ಕಾಲಕ್ಕೆ. ಅದಕ್ಕೆ H2 ಅಂತ ತೆಗಿತಾರೆ. ಒಂದು ಕಡೆ ನಿಮಗೆ ವಿಜ್ಞಾನವನ್ನು ಹೇಳ್ಕೊಡ್ತಾರೆ, ಇನ್ನೊಂದು ಕಡೆ ಧಾರ್ಮಿಕತೆಯನ್ನು ಹೇಳ್ಕೊಡ್ತಾರೆ. ಹಾಗೆಯೇ ಅವರು ಆಪರೇಷನ್ ಅಂತ ತೆಗಿತಾರೆ. ಅದೇನಪ್ಪ ಅಂದರೆ, ಹೇಗೆ ಸೃಷ್ಟಿ ಸ್ಥಿತಿ ಲಯಗಳಿದೆಯೋ, ಹೇಗೆ ಬ್ರಹ್ಮನ ಸೃಷ್ಟಿಸ್ತಾನೋ, ವಿಷ್ಣು ಸ್ಥಿತಿಕಾರಕನೋ, ಹಾಗೆ ಶಿವನ ಅವನ ಆಪರೇಷನ್ ಏನಪ್ಪ ಅಂದರೆ ಅವನ ಅಂತ ಮಾಡಿದರೆ ಬ್ರಹ್ಮ ಮತ್ತೆ ಸೃಷ್ಟಿ ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂತಹ ಒಂದು ವಿಚಾರನ ಹೇಳ್ತಾರೆ. ಹಾಗೆ ಇನ್ನೊಂದು ಚಿತ್ರ ನೋಡಿದ್ರೆ ಆಟೋ ಶಂಕರ ಅಂತ. ಇಲ್ಲೇನಪ್ಪ ಅಂದರೆ ಶಿವನು ಲಯಕಾರಕನಾಗಿ ಹೇಗೆ ಅವನು ಕೆಲಸ ನಿರ್ವಹಿಸ್ತಾನಪ್ಪ ಅಂದರೆ, ಅವನು ಕೂತ್ಕೊಂಡು ದಿನ ಮಾಡಲ್ಲ ಅದನ್ನ. ಇಟ್ಸ್ ನಾಟ್ ಅ 9 to 5 ಜಾಬ್. ಅವನ ಲಯ ಏನಿದೆ ಅದು ಆಟೋಮೆಟಿಕ್ಕಾಗಿ ನಡೆಯುತ್ತೆ. ಇಟ್ಸ್ ಆಟೋಮೇಟೆಡ್ ಅಂತಕ್ಕಂಥದ್ದನ್ನ ಆಟೋ ಶಂಕರದಲ್ಲಿ ಹೇಳಿದ್ದಾರೆ. ಹೀಗೆ ಉಪೇಂದ್ರ ಅವರು ಬಹಳ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು ವೀಕ್ಷಕರೇ. ನಮಸ್ಕಾರ.